ಈಗ ನೋಡ್ರಿ ನಾವು ಪಾಯ್ ಮಾಡ್ಕೊಂಡು ಎಲ್ಲಿ ಹೊಂಟೇವ್ರಿಪ್ಪ ಅಂತ ಹೇಳಿದ್ರೆ ಅಂಗಡಿಗೆ ಹೊಂಟೇವಿ. ಯಾವ ಅಂಗಡಿ ಅದ? ತತ್ತಿ ಅಂಗಡಿ. ಅದಕ್ಕೆ ತತ್ತಿ ಅಂಗಡಿ ಎದಕ್ಕೆ ಅಂತಾರಿಪ್ಪ ಅಂತ ಹೇಳಿದ್ರೆ ಅದ್ರ ಮಾಲಕರು ಏನದಾರಲ್ಲ ಸುಮ್ಮನೆ ಒಂದು ಟೈಮ್ದಾಗ ಅವ್ರು ತತ್ತಿ ಮಾರ್ತಿದ್ರೆ ಈಗೂ ಮಾರ್ತಾರೆ. ಬಟ್ ಅವಾಗ ಅವ್ರು ಅಂಗಡಿ ಹಾಕಿದ್ದಿಲ್ಲ, ಈಗ ಅಂಗಡಿ ಹಾಕ್ಯಾರ ಅವ್ರೆ. ಹಿಂಗಾಗಿ ಆ ಅಂಗಡಿಗೆ ತತ್ತಿ ಅಂಗಡಿ ಅಂತಾರೆ. ಹಾಂ, ಆಮ್ಯಾಗಲ್ಲಿ ಚಲೋ ಐಟಮ್ ಸಿಗ್ತಾವು. ಸ್ನ್ಯಾಕ್ಸ್ ಆಗಲಿ, ತತ್ತಿ ಆಗಲಿ, ಬಾಳೆಹಣ್ಣು ಆಗಲಿ ಇವೆಲ್ಲ ಸಿಗ್ತಾವು. ಐಸ್ ಕ್ರೀಮ್ ಆಗಲಿ ಸಿಗ್ತೈತಿ. ಆಮ್ಯಾಗ ಅಂಗಡಿಗೆ ಮಣ್ಣು ಹೋದಾಗ ನಾವು ರೊಟ್ಟಿ ನೋಡಿದ್ವಿ. ಆಮ್ಯಾಗ ಇನ್ನೊಂದು ಸ್ಪೆಷಲ್ ಏನ್ರಿಪ್ಪ ತಾಜ್ನಗರಾಗ ಅಂತ ಹೇಳಿದ್ರೆ ಮನ್ಯಾಗ ಕುಂತ ನಾವು ಆರ್ಡ್ರ್ ಮಾಡಿದ್ರಿ ಚಿಕನ್ ಅವ್ರೆ ಮನೆ ಮಟ್ಟ ತಂದು ಕೊಡ್ತಾರೆ. ಸೊ ನಾವು ಆರ್ಡ್ರ್ ಮಾಡಿ ಒಂದು ತಾಸಿನ ಮ್ಯಾಗ ಆಯ್ತು, ಇನ್ನೂ ಮಟ್ಟ ಬಂದಿಲ್ಲ. ಅದ್ರದ್ದು ವೇಟ್ ಮಾಡಿ ನಾವು ಎಲ್ಲಿ ಹೊಂಟಿವಿಪ್ಪ ಅಂದ್ರೆ ಈಗ ಅಂಗಡಿಗೆ ಹೊಂಟಿವಿ ರೊಟ್ಟಿ ತರಕ್ಕೆ. ಈಗ ನೋಡ್ರಿ ಅಂಗಡಿಗೆ ತಮನ್ನ, ನಾನು, ಸಾನಿಯಾ, ನಜ್ಮಾ ಎಲ್ಲ ಕೂಡ ಹೊಂಟೇವಿ. ಈಗ ಏನು ಬೇಕು ಇಲ್ಲ ಇರೋ ಮಕ್ಕೊಂಡವ ಅಲ್ಲಿ. ಇವತ್ತಿನ ಕ್ಲೈಮೇಟ್ ನೋಡ್ರಿ ಫುಲ್ ಕೋಲ್ಡ್ ಐತಿ. ಎಲ್ಲರೂ ಒಳಗೆ ಕುಂತ್ಬಿಟ್ರೆ ಬೆಚ್ಚಗೆ. ಈಗ ನಾವಷ್ಟ ಈಗ ಹೊರಗೆ ಹೊಂಟಿದ್ದೆ ಅಡ್ಡಾಡ್ಕೊಂತ. ಇಲ್ಲಿ ಏನೋ ಒಂದು ಮಿಸ್ಸಿಂಗ್ ಐತಲ್ಲ, ಪಾನಿಪುರಿ ಅಂಗಡಿ ಇಲ್ಲಲ್ಲ ಇವತ್ತಿಲ್ಲಿ. ಅಂಗಡಿಗೆ ಬಂದಿದ್ದು ನಾವು ರೊಟ್ಟಿ ತಗೋಬೇಕಂತ ಹೇಳಿ, ಆದ್ರೆ ನಾವು ರೊಟ್ಟಿ ತಗೊಳಿಲ್ಲ. ರೊಟ್ಟಿ ಅದಾವ ಬಿಡ್ರಿ, ಕಟಗಿ ರೊಟ್ಟಿ ಮಸ್ತ್ ಕಳ್ಳನು. ಅದಕ್ಕೆ ಬ್ಯಾಡವು. ನಾ ಇದು 10 ಇರ್ತಾವ್ರಿ ಇಲ್ಲಿ ಅಂಗಡಿ ಒಳಗೆ, ಅದಕ್ಕೆ 50 ರೂಪಾಯಿ ಅಂತ ಕಟಗಿ ರೊಟ್ಟಿಗೆ. ಅದ 50 ರೂಪಾಯಿ ಕೊಟ್ಟನಂದ್ರೆ ನಾಳೆ ಒಂದು 10 kg ಜೋಳ ಹಾಸ್ ಮಾಡಿದ್ರೆ ಗಿರಣಿಗೆ ಹಾಕತ್ತೆ. ಅಷ್ಟಕ್ಕೂ ನಾವು ಅಂಗಡಿಯಾಗ ತಗೊಂಡು ತಿನ್ನೋದು ಭಾಳ ಕಡಿಮೆ ಎಲ್ಲ ತಗೊಳಂಗ ಇಲ್ಲ ನಾವು, ಮನೆ ಮಾಡಂಗಿಲ್ರಿ. ಈಗೇನ ಸ್ವಲ್ಪ ಹಿಟ್ಟು ಖಾಲಿ ಆಗೈತೆ ಅಂತೇಳಿ ರೊಟ್ಟಿ ಅನ್ನಕತ್ತೀರ. ಅದು ಚಿಕನ್ ಪಲ್ಯ ಮಾಡಾಕತ್ತೀವಿ, ಅದ್ರ ರೊಟ್ಟಿ ಬೇಕಂತ ಹೇಳಿ. ಈಗ ನಾವು ವೇಟ್ ಮಾಡೋದನ್ನ ನಜಮಾ ಮತ್ತು ಸಾನ್ಯಾ ಬರೋ ಮಟ್ಟ. ಈಗ ಬರಮ್ದವ್ರು ಹಿಂಗಸ್ ಬರಂಗಿಲ್ಲ. ಯಾಕೆ ಹೇಳ್ರಿ, ಅಲ್ಲಿ ದೊಡ್ಡದೊಂದು ಖಡ್ಡ ತಗದಾರ, ಅವ್ರಿಗೆ ಹಿಂಗೆ ಹೋಗೋ ಮುಂದೆ ಗೊತ್ತಾಗಿಲ್ಲ ಅಲ್ಲಿ ಖಡ್ಡ ತಗದಾರ ಅಂತೇಳಿ. ಅದಂತ ಆಟ್ಕೊಂಡು ಹೋಗೋ ಮುಟ್ಟ ರಗಡೆ ಐತಿ, ಬರೋ ಮುಂದೆ ಹಿಂಗೆ ಬರ್ತಾರ ಅವ್ರು. ಇವತ್ತು ಸಂಡೇ ರೀಪ್ಪ. ಸಂಡೇ ನಮ್ಮ ಮನ್ಯಾಗ ಸ್ಪೆಷಲ್ ಏನ್ರಿ ಅಂತ ಹೇಳಿದ್ರೆ ಚಿಕನ್ ಸಾರು, ಚಿಕನ್ ಅನ್ನ, ಚಿಕನ್ ರೊಟ್ಟಿ, ಚಿಕನ್ ಕಬಾಬ್ ಏನ ಸ್ಪೆಷಲಿ ಚಿಕನ್ ಸಾರು, ಚಿಕನ್ ಕಬಾಬ್ ರೆಸಿಪಿ ಸಮೇತ ಮಾಡೋದು ಇವತ್ತು ನಾವು ಇದನ್ನು. ಹಂಗೆ ನಮ್ಮ ಬ್ಲಾಗ್ಗಳಾಗ ನೀವು ನೋಡಿರ್ಬೋದು, ಭಾಳ ರೆಸಿಪಿ ಅದಾವು. ಚಿಕನ್ ಮಟನ್ ಕಡಿಮೆ ಅದಾವು, ಚಿಕನ್ ಹೆಚ್ಚಿಗೆ ಅದಾವು. ಮತ್ತೊಮ್ಮೆ ಮುಗ್ದೊಮ್ಮೆ ಚಿಕನ್ ಸಾರು ಕಬಾಬ್ ಹೆಂಗೆ ಮಾಡೋದು ಅಂತೇಳಿ ನಮ್ಮ ಬ್ಲಾಗ್ ನೀವು ನೋಡ್ಬೋದು. 8 ದಿನದ ನಂತರ ಏನು 8 ದಿನದ ನಂತರ ಚಿಕನ್ ರೆಸಿಪಿ ನೋಡೋದು. ಹಾಂ, ಯಾಕ ಮೊನ್ನೆ ಹಬ್ಬದಾಗಾರ ಮಾಡಿದ್ವಿ ನಾವು. ಇದು ಕಬಾಬ್ ಅರ್ಧ ಕಿಲೋ. ಕಬಾಬ್ ಮಿದುರ್ಬೇಕನ್ನ ಸ್ವಲ್ಪ ಕ್ರಿಸ್ಪಿ ಇರ್ಬೇಕು ಅಂದ ಅಲ್ಲ. ಕಬಾಬ್ ಮೇಲೆ ಇವು ಇರ್ತಾವ್ರಿ, ಕಡಕ್ ಇರ್ತಾವ. ಸ್ವಲ್ಪ ತಣ್ಣಗಾದ್ಮೇಲೆ ಇವು ಆಗ್ಬಿಡ್ತಾವ, ಮೆತ್ತಗಾಕವು. ನಾನು ಕೇಳ್ದ ಹಂಗಲ್ಲ, ಕಬಾಬ್ ಮಾಡುವಂತ ಚಿಕನ್ ಒಳಗೆ ಎಲ್ಲ ಇರ್ಬೇಕು ಇರಬಾರ್ದು ಹಂಗಂದ್ರೆ. ಸಣ್ಣ ಹುಡುಗರು ಅವು ತಿನ್ನೋದ್ರ ಮೆತ್ತಗನ ಚಲೋ ರೀ. ಸ್ವಲ್ಪ ದೊಡ್ಡವ್ರು ತಿನ್ನೋದ್ರ ಸ್ವಲ್ಪ ಅದ್ರಾಗ ಒಂದೊಂದು ಹಡ್ಡಿ ಇದ್ರೆ ನಡೀತೈತಿ. ಈಗ ನೀವು ಸ್ವಚ್ಛಾಗಿ ತೊಳಿದ್ಯಾ ಶಾಂಪೂ ಹಾಕಿ? ಫಸ್ಟ್ ಏನ್ ಮಾಡಂಪ ಅಂದ್ರೆ ಇದನ್ನ ಕುದಿಯಕಿಡನ್ರಿ. ಸಾರು ಮಾಡೋದ ಕುದಿಯಕಿಟ್ಟ ಕಬಾಬಿಗೆ ಮಸಾಲೆನ ಹಚ್ಚಿಡನ್ರಿ. ಅಂದ್ರ ಅನ್ನ ಮತ್ತ ಪಲ್ಯ ಆಗೋ ಮಟ್ಟ ಇದು ನೆಂದ್ ಬಿಡ್ತೈತಿ. ಲಾಸ್ಟ್ ಕಬಾಬ್ ಕರ ಚಲೋ. ಈಗ ಶುರು ಕರಿಂಗೆ, ಲೆಟ್ಸ್ ಗೋ. ನಾ ಮಾಡಾಕತ್ತಿದ್ದೆ ಬರೀ 1 kg ಅಷ್ಟೇ, ನೀನು 10 kg ಡಬ್ರಿ ತೊಗೊಂಡಲ್ಲ. ಹಂಗಲ್ರಿ, ಅದ ಡಬರಿ ಎಲ್ಲಾ ಸಣ್ಣ ಅದಾವ್ರಿ, ಅರ್ಧ ಕಲ್ಪ ಇನ್ನು ಹಂಗ ಹಿಡಸಂತಾವ. ಅದನ್ನ ಮಸಾಲೆ ಹಾಕಿ ಚಿಕನ್ 1 ಕಿಲೋ ಚಿಕನ್ ಪಲ್ಯ ಮಾಡಿದ್ವಿ ಅಂದ್ರೆ ಎಲ್ಲ ಉಕ್ಕಿ ಬಿಡ್ತದ, ಕುದಿಯಂಗಿಲ್ಲ ಅದು. ಅದಕ್ಕೆ ಸ್ವಲ್ಪ ದೊಡ್ಡದೈತಿ, ಕುದಿಯಕ ಅದ ಗಾವ್ ಆಕತ್ತ ಅಂತೇಳಿ ಇದನ್ನ ಹೇಳ್ತೀನಿ ನಾ ಚಿಕನ್ ಪಲ್ಯ ಮಾಡಿದ್ರೆ. ಹೌದಾ? ಏನ ಸಾನ್ಯಾ ಬಂದ್ಲೆ? ಈಗ ಎಣ್ಣೆ ಬಿಸಾಗೈತಿ, ಹಾಕಿ ಮತ್ತೆ ಉಳ್ಳಾಗಡ್ಡಿ. ಈಗ ಚಿಕನ್ ಹಾಕ್ತಿ. ಏನಿದೀಗ 1 kg ಸಾರಲ್ಲ ಇದು? 1 kg ಸಾರು ಅದ್ರ ಒಂದ್ ಕಡಿಮೆ 1 kgಗೆ. ಇದು ಮೆತ್ತಗೈತಿ, ಇದು ಕಬಾಬಿಗೆ. ಅದಕ್ಕೆ ಅರ್ಶನ ಉಪ್ಪು ಹಾಕಂದ್ರಿ ಈಗ. ಹಾಂ, ಈಗೇನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಶನ ಹಾಕಿದಾನೆ.
ಮಿಕ್ಸಪ್ ಆಗ್ಬೇಕನ ಇದು ಮಿಕ್ಸಿಂಗ್ ಆಗ್ಬೇಕ್ರಿ ಈಗ ಸಾನಿಯಾ ನೋಡಿ ಗಾಳಿ ಹಂಗೈತಿ ಹೌದಪ್ಪ ಭಾಳ ಜೋರ್ ಮಳೆ ಬಿಟ್ಟೈತಿ ಛತ್ರಿ ಎಲ್ಲ ಹಾರಾತಿದ್ವ ಓಪನ್ ಮಾಡಿದ ಛತ್ರಿ ಎಲ್ಲ ಬಂದ್ ಮಾಡ್ಕೊಂಡ್ ಬಂದೇವ್ ಹಾಂ ಛತ್ರಿ ಎಲ್ಲ ಹಾರಾತಿದ್ವ ಜಿಟಿ ಜಿಟಿ ಮಳೆ ಬರುವಾಗ ಹಾಂ ಛತ್ರಿ ಎಲ್ಲ ಪ್ಯಾಕ್ ಮಾಡ್ಕೊಂಡ್ ಬಂದೇವ್ ಮತ್ತೆ ವಾಪಸ್ ಆಮ್ಯಾಗ ಮಳಿ ಹತ್ತಿಗ 4 ದಿನ ಆಗತ್ತಲ್ಲ ಫುಲ್ ಜೋರ್ ಈಗ ಮಾಡೆಲ್ಲ ಐತಪ್ಪ ರಾತ್ರಿ ಇಡೀ ಮಳೆ ಹಾಕೈತಿ ಹೌದು ಆಗಲಿ ಗಾಳಿ ಮಾತ್ರ ಫುಲ್ ಐತ್ರಿಪ್ಪ ಇಲ್ಲಿ ಆಮ್ಯಾಗ ನಮ್ಮ ಮನೆ ಇಲ್ರಿಪ್ಪ ಅಂದ್ರೆ ಪೂರಾ ಟಾಪ್ನಾಗ ಐತ್ರಿ ಸೊ ಹಿಂಗಾಗಿ ಗಾಳಿ ಮಳಿ ಅಂತೂ ನಮಗೆ ಸಿಕ್ಕಾಪಟ್ಟಿ ಹತ್ತೈತಿ ನೋಡ್ರಿ ಪೂರ ಕತ್ತೈತಿ ಈಗೇನು ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಕಬಾಬ್ ಮಾಡೋದನ್ನು ಚಲೋ ಬಿಲ್ ಬಿಡ ಯಾವ ಸುಲಭ ಇಲ್ರಿ ಹಂಗೆ ಜೀವನಾನು ಸುಲಭ ಇಲ್ಲ ಬಿಡ ಎಲ್ಲಾನು ಕಷ್ಟ ಐತಿ ಕಷ್ಟಪಟ್ಟಾಗ ಮತ್ತೆಲ್ಲ ಆಕೈತಿ ಕಷ್ಟಪಟ್ಟು ಅಡುಗೆ ಮಾಡಿದ್ರೆ ರುಚಿಯಾಗಿ ಊಟ ಸಿಗ್ತೈತ್ರಿ ಕಷ್ಟಪಟ್ಟು ದುಡಿದಿಪ್ಪ ಅಂತಂದು ಹೇಳಿದ್ರೆ ಊಟ ಮಾಡಕ್ಕೆ ರೊಕ್ಕ ಸಿಗ್ತೈತಿ ಸಿಗ್ತಾವ ಹಂಗಾರಿ ಈಗೆಲ್ಲ ಹಾಕಿದನ್ನ ಕಚ್ಚಾ ಪಚ್ಚ ಕಳಿಸ್ಬೇಕನ ಇದನ್ನ ಖಾರ ಹಾಕಿದನ ಈಗ ಖಾರ ರೀ ಎಷ್ಟು ಸ್ಪೂನ್ 2 ಟೀ ಸ್ಪೂನ್ ಅಷ್ಟು ಮೈದಾ ಹಾಕ್ತಿ ಅದಕ್ಕೆ ಕಾರ್ನ್ಫ್ಲವರ್ ಹಿಟ್ಟು ಹಾಕ್ಬೇಕ್ರಿ ಅದು ಇಲ್ದಾರ ಮೈದಾ ಹಾಕ್ಬೇಕ್ರಿ ಮೈದಾ ಹಾಕಿದ್ರೆ ಸ್ವಲ್ಪ ಇವು ಹಾಕರು ಕ್ರಿಸ್ಪಿ ಹಾಕವು ಕ್ರಿಸ್ಪಿ ಹಾಕೋಣ ಅಂದ್ರೆ ನೀನು ಎಲ್ಲ ಹಾಕಿದ್ದೀಗ ಕ್ರಿಸ್ಪಿ ಸಂಬಂಧ ಏನು ಉಪ್ಪು ರೀ ರುಚಿಗೆ ತಕ್ಕಷ್ಟು ರುಚಿಗೆ ತಕ್ಕಷ್ಟು ಅಂದು ಸ್ವಲ್ಪ ಹಾಕಿದಿ ಇದಕ್ಕೆ ಇನ್ನೊಂದು ಹಾಕ್ತಾರ್ರಿ ಏನು ಎಳ್ಳು ಹಾಕ್ತಾರೆ ಕರೆ ಎಳ್ಳು ಅಥವಾ ಬಿಳೆ ಎಳ್ಳು ನಾ ಎಳ್ಳು ಹಾಕಂಗಿಲ್ಲ ಯಾಕಂದ್ರೆ ನೀವು ಒಂದು ತಿಂತಿರ್ತೀರಲ್ರಿ ಎಳ್ಳು ಭಾಳ ಹೀಟ್ ರೀ ಅದಕ್ಕೆ ಹಾಕಂಗಿಲ್ರಿ ನಾ ಇದೇನೀಗ ಮಿಕ್ಸಿಂಗ್ ಕಂಪ್ಲೀಟ್ ಆತೆ ಕಲೀಸ್ ಒಂದು ತಾಸು ಅಥವಾ ಅರ್ಧ ತಾಸು ಇಟ್ಬಿಟ್ಟು ಅಂದ್ರೆ ಮತ್ತೆ ತಿನ್ನೋದು ಯಾವಾಗ 2 ತಾಸಿನ ನಂತರ ಅಂದ್ರೆ ನಾಳೆನ ಹಾಗಾರೆ ಹಾಂ 11 ಗಂಟೆ ಆಗಲಿ ತಿಂದು ಮುಕ್ಕೊಳ್ಳೋದ ಹಂಗಂದೆ ಹಾಂ ತಡ ಕಲಸಂಗ ಇನ್ನೂ 4 ತಾಸು ಮತ್ತು ಚಿಕನಿಗೆ ಚಲೋ ಮಸಾಲೆ ಹತ್ಬೇಕ್ರಿ ಅದು ಅಂದ್ರೆ ಟೇಸ್ಟ್ ಆಕತ್ತದ ಸನಿಯಾ ನೀವೇನು ಮಾಡತ್ತೀರಿ ಹೊರಡ್ ವಿಡಿಯೋಸ್ ಮಾಡತ್ತೀವಿ ಹೋಗಿ ಬಂದಿಟ್ಟು ಟೂರಿಗೆ ತುರಿ ಹೋಗಿದ್ವು ಈಗೇನ ಕಬಾಬಿಗೆ ರೆಡಿ ಮಾಡಿದ್ವಿ ಎಲ್ಲ ಮತ್ತು ಅದೇನು ಮಾಡತೈತಿ ಈಗ ಅದು ನೋಡ ಅದಕ್ಕೆ ಹಾಂ ಅದಕ್ಕೆ ಕುದಿಯಾಕತ್ತೈತಿ ಚಲೋ ಕುದಿಯಾಕತ್ತೈತ್ರಿ ಅದು ಇದನ್ನ ತಯಾರಿ ಈಗ ಇದು ಇದಕ್ಕೆ ಪಲ್ಯಕ್ಕ ಚಿಕನ್ ಪಲ್ಯಕ್ಕನ ಇದೆ ಏನೇನು ತಗೊಂಡಿ ಕೊತ್ತಂಬರಿ ಬೆಳ್ಳುಳ್ಳಿ ಆಮ್ಯಾಗಿದೇನ ಅಲ್ಲ ಮತ್ತೇನು ಅವು ತೊಳ್ಕೊಳಕ್ಕೆ ನೀರು ಹಾಕಂತ ಗುಂಡೆ ಹಾಂ ತೊಳಿ ಒಂದು ಸ್ವಚ್ಛ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಂ ಕೊತ್ತಂಬರಿ ಟೊಮೆಟೊ ನನಗೆ ಗೊತ್ತೈತಿ ನಾನು ಜೋಕ್ ಮಾಡಿದ್ದೆ ಬೆಳ್ಳುಳ್ಳಿ ಯಾರು ತೊಳೆಯಂಗಿಲ್ಲ ಇನ್ನೇನು ಹಾಕ್ತಿ ಈಗ ಎಷ್ಟು ಹಾಕ್ತಿ ಈಗ ಅಷ್ಟು ಕೊತ್ತಂಬರಿ ಸೋಸ್ಕೊಂತ ಹಾಂ ಕೊಬ್ಬರಿ ಮಾತ್ರ ಸ್ವಲ್ಪ ಹಾಕ್ಬೇಕಾ ಯಾಕಂದ್ರೆ ಮಸಾಲೆ ಭಾಳ ಆದ್ರೆ ತಿನ್ನಾಗ ಮನಸ್ಸು ಗಟ್ಟಿ ಆಗ್ಬಾರ್ದ್ರಿ ಸಾರು ಹಾಂ ಗಟ್ಟಿ ನೀರು ಆಗ್ಬೇಕಲ್ಲ ಅಂದ್ರೆ ಮಸ್ತ್ ಆಗದ ನೀರು ಆತ್ರಿಪ್ಪ ಅಂತ ಹೇಳಿದ್ರೆ ರೊಟ್ಟಿ ಆಗಲಿ ಚಪಾತಿ ಆಗಲಿ ಪರೋಟ ಆಗಲಿ ಏನು ಆಮ್ಯಾಗ ಬನ್ಸ್ ಆಗಲಿ ಇವೆಲ್ಲ ನೀವು ಹಚ್ಕೊಂಡ್ರೆ ತಿನ್ಬೋದು ಬನ್ಸ್ ಹಾಂ ಬನ್ನೆ ಬನ್ನೂ ಭಾರಿ ಆಕೈತಿ ನೀವು ಹೇಳ್ಬೇಕಲ್ರಿ ಅಲ್ಲಿ ಒಂದು ಪ್ಯಾಕೆಟ್ ತರಕ್ಕೆ ಬರ್ತದೆ ಇಲ್ಲ ಈಗೇನಾಗಿಲ್ಲ ತರೋಣಂತ ಹೋಗಿ ಸಾಕು ಕೊತ್ತಂಬರಿ ಇಷ್ಟೇ ನೋಡು ಸ್ವಲ್ಪ ಹಾಕೋ ನಾವು ಅನ್ನ ಒಗ್ಗರಣೆ ಮಾಡಕ ಬೇಳೆನ ಮಾಡಕ್ರಿ ಏನರ ಮಾಡೆ ಬೇಳೆನ ಮಾಡ್ತಾರಪ್ಪ ಮಾಡಕ್ಕೂ ಈಜಿ ಆಗ್ಬೇಕು ತಿನ್ನಕ್ಕೂ ಮಸ್ತ್ ರುಚಿ ಆಗ್ಬೇಕು ಮಾಡಕ್ಕೆ ಈಜಿ ಆಕತ್ತೆ ಎಲ್ಲ ರುಚಿನ ಹಾಕತ್ಬಿಡ್ರಿ ಆದ್ರೆ ಅದು ಒಗ್ಗರಣೆ ಅಂದ್ರೆ ಹಸಿಟ್ಟು ಹಾಕತ್ರಿ ಮತ್ತೆ ನಿಮಗೊಂದು ನಮಗೊಂದು ಏನು ಮಾಡ್ಕೊಂಡು ಕುಂದಿರ್ಬೇಕಾ ಹಂಗೇನು ಬೇಡ ಎಲ್ಲರೂ ಒಂದೇ ಮಾಡಿಬಿಡ ಬೇಳೆನ ಮಾಡಿದ್ರೆ ಭಾಳ ಚಲೋ ರೀ ಉತ್ತಮ ಯಾಕಂದ್ರೆ ಎಲ್ಲ ಪಲ್ಯದ ಮಸಾಲೆ ಇರ್ತೈತೆ ಅದು ಬೇಳೆನ ಹಾಕಂದ್ರೆ ಚಲೋ ಆಕತಿ ಇವೇನು ಟಮಾಟಿ ಸ್ವಲ್ಪ ಹುಂಚೆ ಹಣ್ಣು ಬಿಡ ಅಂತಾಡ್ರಿ ಹುಳಿ ಟೇಸ್ಟ್ ಆಕತ್ತಂದ್ರೆ ಟಮಾಟೆ ಹಣ್ಣು ಸ್ವಲ್ಪ ಹಾಕಿ ಹುಂಚೆ ಹಣ್ಣು ಹಾಕಿ ಬಿಡೋಣ ಸಾಕ ಟಮಾಟಿ ಇಷ್ಟೇ ಮೊದಲಿಗಿನ ಕಾಲದಾಗ ಭಾರಿ ಇದ್ದು ಏನ್ರಿ ಕಲ್ಲೊಳಗೆ ಅರಿಯೋದೆ ಏನ ಆ ರುಚಿನೇ ಬೇರೆ ಬಿಡ ಆ ಟೇಸ್ಟ್ ಬರಂಗಲ್ಲ ಮಿಕ್ಸಿ ಒಳಗೆ ಮಿಕ್ಸಿ
ಮಿಕ್ಸಿ ಹೆಂಗೆ ಗೊತ್ತಾನೆ ಇವು ಕರೆಂಟಿನ್ವ ಇವೆಲ್ಲ ಸುಟ್ಟು ಬರ್ಬೇಕು. ಅದು ಡೈರೆಕ್ಟ್ ಕಲ್ಲಿನೊಳಗೆ ಏನು ಅರಿತೀವಲ್ಲ ಮಸ್ತ್ ಅದ ರೀ. ಆ ಟೆಸ್ಟ ಬೇರೆ, ಟೆಸ್ಟ್ ಸಿಗಂಗಿಲ್ಲ. ಯಾರ ಮನ್ಯಾಗ ಒಳಕಲ್ಲ ರುಬ್ಬಿಕೊಂಡು ಇಲ್ಲ ಇಲ್ರಿ ಈಗ. ಈಗೆಲ್ಲ ಸೇವೆಲ್ಲ ಇದ್ದಿದ್ದೇವ್ ತಯಾಕತ್ತಾರ. ಈಗ ಹಳೆ ಕಾಲದ ಮಂದಿ ಅದಾರಲ್ಲ ಇನ್ನೂ ಇಟ್ಟಿರ್ತಾರೆ. ಅವ್ರ ಮನ್ಯಾಗ ಅದಾರಿ. ಆದ್ರೆ ಹಳೆ ಕಾಲದ ಮಂದಿ ಯಾರು ಇಲ್ಲ ಈಗ. ಅದಾರ ಕೆಲವೊಬ್ರು ಮನ್ಯಾಗ. ಈಗ ನೀ ಮಿಕ್ಸಿ ಒಳಗೆಲ್ಲ ಹಾಕೊಂಡಿ ಹಾಕೊಳಕತ್ತೇನ್ರಿ. ಇನ್ನೂ ಹಾಕೊಳಕತ್ತಿ. ಗರಂ ಮಸಾಲ, ಇವಾಗ ಚಿಕನ್ ಮಸಾಲ ಇದನ್ನ ಮಿಕ್ಸಿ ಹಾಕಬೇಕಂದ್ರೆ ಮಸ್ತ್. ಈಗ ಇದ್ರಾಗ ಇನ್ನೂ ಹಾಕಿಲ್ಲ, ಕೊಬ್ಬರಿ ಹಾಕಿಲ್ಲ. ಕೊಬ್ಬರಿ ಸ್ವಲ್ಪ ಹಾಕ. ಕೊಬ್ಬರಿ ಮಾತ್ರ ಭಾಳ ಆಗಬಾರ್ದು. ಆಮ್ಯಾಗ ಸಾರು ಏನತ್ತಲ್ಲ ತಿಳು ಆಗ್ಬೇಕು, ಮಂದಗ ಆಗಬಾರ್ದು. ಇದೇನ ಸ್ವಲ್ಪ ಇದನ್ನ ಹಾಕಂತಾರೆ ಬಡಿ ಸೊಪ್ಪ. ಬಡಿ ಸೊಪ್ಪ ಏನಕ್ಕೈತಿ? ಟೇಸ್ಟ್ ಚಲೋ ಆಕತಿ. ಟೇಸ್ಟಿನ ಸಂಬಂಧ ಬಡಿ ಸೊಪ್ಪನ ಅದಂತೀನಿ. ಇನ್ನೂ ಊಟ ಮಾಡಿಲ್ಲ ನೀ ಯಾಕೆ ತಂದಿ? ಪಾಪ ಬಡಿ ಸೊಪ್ಪು ಹಾಕ್ತೀನಿ ನಾನು. ಹಾಂ ಬಡಿ ಸೊಪ್ಪು ಅದ್ರ ಹಾಕಿರ್ತೀನಿ, ಊಟ ಮಾಡಿ ತಿನ್ನಂಗಿಲ್ಲ. ಹಾಂ ಹೌದನಾ? ಚಿಕನ್ ಹಾಕಕತ್ತೇನ್ರಿ. ಗುಡ್. ನೋಡ್ರಿ ನಮ್ಮ ಮನ್ಯಾಗ ಊಟ ಆದ್ಮ್ಯಾಗ ಬಡಿ ಸೊಪ್ಪು ಹಾಕೊಳಂಗಿಲ್ಲ, ಅದಕ್ಕೆ ಮಸಾಲೆ ಹಾಕ್ಬಿಡ್ತೇವೆ ನಾವು. ಇದೇನೆ ಕೊಬ್ಬರಿ ರೀ. ಕೊಬ್ಬರಿ. ಹಾಂ ಸಾಕು 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 ಸುಕ್ಕ ಕೊಬ್ಬರಿ ಇದೆ. ಸಾಕು ಸಾಕು, ಭಾಳ ಹಾಕ್ಬೇಡ. ಸುಕ್ಕ ಕೊಬ್ಬರಿ ಇರಲಿ ಕಚ್ಚಾ ಇರಲಿ. ಗೋಡ್ ಸಾನ್ಯ ಬಾದಾಮ್ ಕೊಡಂಬ್ರಿ. ಬದಾಮ ಕೊಡಂಬಿ. ಇದು ಹಾಕತ್ತೀನಿ. ಈಗ ಚಿಕನಿಗೆ ಹಾಕ್ಬಿಡ, ದೊಡ್ಡ ಮನಸ್ಸು ಮಾಡೆ ಮತ್ತೆ ತೆಗಿಬೇಡ ಅದ್ರಾಗ. ಏನು ಮಾಡತ್ತೀವಿ ನೀನು? ಏನು ಮಾಡತ್ತಿ? ಅದು ಬದ್ನಿಕಾಯಿ ಅಲ್ಲ ಸುಡಾಕ. ಇಂಥ ಅದ್ಭುತ ಮಾಡ್ಬೇಕು ನೀನ ಬಿಡ. ನನ್ನ ಜೀವನದಾಗ ನಾನು ಫಸ್ಟ್ ಟೈಮ್ ಮಾಡಾಕತ್ತೀನಿ. ಒಳಗಡೆ ಸುಡಾಕತ್ತಿದ್ದೆ. ಒಲೆ ಹಾಕಿಬಿಡ್ತಿದ್ವಿ ನಾವು. ಇದನ್ನ ಸುಟ್ಟ ಕರಕಲಾಗಬೇಕು ಇದು. ಅದ ಒಳಗೆಲ್ಲ ಕುದಿಬೇಕಾವ. ಇವನ್ನ ಸುಟ್ಟಿ ಬಿಸಿ ಬಿಸಿ ಇರ್ತಾವ, ಹುಷಾರು. ಮತ್ತೆ ಮಾಡ್ಬೇಕು ನೆಕ್ಸ್ಟ್ ಟೈಮ್ ಮಾಡೋದು. ಇದನ್ನ ಫಸ್ಟ್ ಟೈಮ್ ಮಾಡಾಕತ್ತೀನಿ. ಹಿಂಗೆ ಈಗ ಕೇಳಾಕತ್ತೀನಿ. ನೀವು ಫಸ್ಟ್ ಟೈಮ್ ಮಾಡತ್ತೇನೆ? ಹಿಂಗೆ ಮಂದಿರು ಮಾಡ್ತಾರೆ ಮಾಡಾರ. ನೀ ಹಂದೆಲ್ಲ ಹಳೆ ಕಾಲದ ಊಟ ಮಸ್ತ್ ಇರ್ಬೇಕಂತೆ. ಹಿಂಗ ಸುಟ್ಟು ಹಾಕಿದ್ರೆ ಆದರೂ ಇಂಥ ಸಾಹಸ ಮಾಡಕ್ಕೆ ನಿನ್ನ ಕೈ ಹಾಕ್ತೀಯ. ಮಂದಿ ಎದಿರ್ತಾರೆ. ನಿನಗೆ ಭಯ ಅನ್ನೋದಿಲ್ಲ. ಭಯಕ್ಕೆ ಭಯ ಹಾಕಿದ್ರೆ ಹಿಂಗೆ ನೋಡಿದ್ರೆ. ಯಾಕಂದ್ರೆ ರೆಸಿಪಿನಾಗ ಮಾಡ್ತೀನಿ ನಾನು. ಮತ್ತೆ ಮಿಕ್ಸಿ ಮಾಡ್ಬೇಕನ ಈಗ. ನೋಡ್ರಿ ಚಿಕನ್ ಮಸ್ತ್ ಕುದೈತಿ. ಏನು ಮತ್ತೆ ಅದಕ್ಕೆ ಈಗ ಖಾರ ಮೂರದು 4 ಹಾಕ್ತಾನೆ. ಈ ಖಾರ ಅಂದ್ರೆ ಸ್ಪೆಷಲ್ ಐತಾನೆ? ಸಾರು ಕೆಂಪು ಏನಾರ ಐತಾನೆ? ನಾರ್ಮಲ್ ಐತಿ. ಇಷ್ಟ ಈಗ ಮಸ್ತ್ ಐತಿ ನೋಡ್ರಿ ತಿನ್ನಕ್ಕೆ. ಬರೇ ಬಾಯಿಲಿ ಅದ್ರ ಉಪ್ಪುನ ಐತೆ, ಅರ್ಶಿನ ಪುಡಿ ಐತಿ, ಖಾರ ಐತಿ, ಎಣ್ಣೆ ಐತಿ. ಮಸಾಲೆ ಒಂದು ಹಾಕ್ಬಿಟ್ರೆ ಸಾರು ಕುದ್ದು ಕಂಪ್ಲೀಟ್ ಇದು. ಹಾಕಿ ಮಸಾಲೆ ಸ್ವಲ್ಪ ಹಾಕ್ತೇನೆ ನೋಡೋದನ್ನು. ಅಷ್ಟು ಹಾಕ್ಬಿಡಂತ ನನಗೆ ಇದು ಭಾಳ ಹಾಕತ್ ಮಸಾಲೆ. ನೋಡು ನೀ ಆಗೋದಿಲ್ಲ ಮರಯ್ಯ ಅಂಥೇಳಿ ಜಗ್ಗಷ್ಟು ಹಾಕಿ ಮತ್ತೆ ಡಬ್ರಿ ತುಂಬೋಗೋದು ಮಸಾಲೆ ಮಾಡಿಟ್ಟಿ. ಎದಕ್ಕೂ ಡಿಸಿಷನ್ ಕರೆಕ್ಟ್ ತಗೋರ ನೀನು. ಮಸಾಲೆ ಹಾಕಬೇಕು ಬೇಡ ಅಂತೇಳಿ ನೀನು ಸಾಹಸ ಮಾಡಕ್ಕೆ ಹೋಗಿ ಮತ್ತೆ ನಮಗೆ ಅಂತ ಮತ್ತೆ ಮಾಡಿಟ್ಟಿ ನೀನು ಜಗ್ಗತ್ತು ಮಸಾಲೆ ಹಾಕಿ. ಇಲ್ಲಲ್ಲ ಮಸಾಲೆ ಅನ್ನಕ್ಕೆ ಏನೈತ್ರಿ? ಅದೇನ ಉಳ್ಳಾಗಡ್ಡಿ ನಮ್ದು ಕಂಪನಿ ಮಿಕ್ಸಿ ಅದ. ನಮ್ಮ ಮಿಕ್ಸಿ ಮುಂದೆ ಯಾವ ಮಿಕ್ಸಿ ಹಂಗ ಕಂಪನಿ ಮಿಕ್ಸಿ ಅಂದ್ರೆ ಏನು ಗೊತ್ತನ? ಅದು ಚಂದಗ ನುಣ್ಣಗೆ ಹಾಕತ್ ನೋಡೋದು. ಈಗ ನಾವೇನು ಸಾರು ಮಾಡಾಕತ್ತೀವ್ರಿಪ್ಪ ಅಂದ್ರೆ ತಳ್ಳೊಂದು ಸಾರಿ ಮಾಡಾಕತ್ತಿದ್ ನಾವು.
ಹಿಂಗಾಗಿ ಈಗ ನೀರು ಹೆಚ್ಚಿಗೆ ಆಗ್ತಾವೆ ನಾವು. ತಡ್ರಿ ಅದನ್ನ ಮಸಾಲೆ ಕುದಿ. ಇಲ್ಲಲ್ಲ ಆರಾಮ್ ಕುಡಿದಿ. ಏನು ಅರ್ಜೆಂಟ್ ನಿನಗೂ ಇಲ್ಲ ನನಗೂ ಇಲ್ಲ. ಜಾರ್ ಡಕ್ಕನ್ ತೊಳಿದಿ, ಮಿಕ್ಸಿ ತೊಳೆದು ವೇಸ್ಟ್ ಮಾಡಂಗಿಲ್ಲ ನೀನು. ಅದನ್ನ ಹೊಳ್ಳಿ ಮತ್ತೆ ಚಿಕನ್ ಹಾಕ್ತದಲ್ಲ. ಹಾಕಿ ಮತ್ತೆ ತಡ್ರಿ ಮಸಾಲೆ ಕುದಿಯ ಮಟ ಅಂದ್ರೆ ಕುಕ್ಕರ್ ಅನ್ನ ಕಟ್ಬಿಡ್ತು. ಈಗ ಏನ್ರಿಪ್ಪ ಅಂದ್ರೆ ಅರ್ಧ ಸಾರು ಆತು, ಇಲ್ಲ ಅರ್ಧ ಕಬಾಬ್ ಆತು. ಈಗೇನೆ ಅನ್ನ ಕಟ್ತಾಡ್ರಿ. ಅನ್ನ ಕಡೆ ಆಯ್ತಿಯಾ? ಇಡ ಅಕ್ಕಿ ಅವು ಚಲೋ ಅಕ್ಕಿ ಏನೋ ನುಚ್ಚಕ್ಕಿ? ಅರ್ಧಂಬರ್ಧ ಎಲ್ಲ ನಮ್ದು. ಹ್ಞೂ ಅಕ್ಕಿ ಏನಿಗೂ ರೇಷನ್ ಅಕ್ಕಿ ಒಳಗೆ ಹಾಂ ಚಲೋ ಅಕ್ಕಿ ಕೂಡ್ಸಿ ಮಾಡೋದು. ಹಾಂ ಹೌದಲ್ರಿ? ಅದ ನಿನಗೆ ಹೇಳಿಲ್ಲ ನನ್ನ ಇಂಥ ಸಾಹಸ ನೀನ ಮಾಡೋದಲ್ಲ. ಈಗ ಟೈಮ್ ನೋಡ್ರಿ 8 ಗಂಟೆ 10 ನಿಮಿಷ ಆಗೈತಿ. ಬರ್ರಿ ಈಗ ನೋಡೋಣ ಹೊರಗಿನ ವಾತಾವರಣ ಮಾತ್ರ ಸೂಪರ್ ಐತ್ರಿಪ್ಪ. ಮಳೆ ಆಗತೈತಿ, ತಂಪನ ಗಾಳಿ ಬಿಸಾಕತೈತಿ. ಸುಮ್ಮನೆ ಅಡಿಗೆ ಇನ್ನೂ ಆಗಿಲ್ಲ, ಟೇಸ್ಟ್ ನೋಡಕ್ಕೆ ಅತಿಥಿ ಬಂದ್ರೆ. ಅತಿಥಿ ಬಂದ್ರೆ ಅತಿಥಿ ಬರ್ರಿ ಇಲ್ಲಿ ಟೇಸ್ಟ್ ನೋಡಂತ್ರಿ. ಕಿರಮ್ಗುಡ್ಡ ಈಗ ನಾಲ್ಕು ಸಾರಿ ಇಲ್ರಿ, ಇದನ್ನ ಹಾಕ್ಬೇಕಲ್ಲ. ಜಾರ್ ತೊಳೆದ ಟಕ್ಕನ್ ತೊಳೆದ ಸ್ವಚ್ಛ ಈ ಸಾರಿಗೆ ಮಂದಗ ಹಾಕೈತಿ ತಳಗ ಹಾಕೈತಿ. ತಳ ಹಾಕತ್ರಿ. ನೀವು ಅಂದ್ರಿ ತಳಗ್ ಮಾಡಂತೆ. ತೆಳ್ಳಗ ಮಾಡಿದ್ರೆ ಭಾಳ ಚಲೋ. ಕುದಿಯಾಕತ್ತ ಪಳ 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 ಅಂತ ಹಾಂ ಇಳಿಸ್ಬಿಡಂತ್ರಿ. ಫೈನಲಿ ಚಿಕನ್ ಸಾರು ರೆಡಿ ಆತಾನೆ. ಈಗ ನೆಕ್ಸ್ಟ್ ಏನೀಗ ಕಬಾಬ್ ಮಾಡಕ್ಕೆ ಎಣ್ಣೆ ಕಾಯ್ಕಿಡಂತ ಅದ್ರಾಗ. ಹಾಂ ಹಾಕ ಎಣ್ಣೆ ಹಾಕ. ಸಾಕ ಎಣ್ಣೆ ಇದು ಸಾಲಂಗಿಲ್ಲ ಎಣ್ಣೆ. ಕಬಾಬ್ ಮುನಿಗೆ ಈಸಾಡ್ಬೇಕಾವು, ಅಂದಾಗ ಟೇಸ್ಟ್ ಡುಮ್ಕಿ ಹೊಡೆದ ಮ್ಯಾಲೆ ಬರ್ತಾವ. ಹಂಗಂದು ಆಯ್ತು. ಹಂಗಂದ್ರೆ ಎಣ್ಣೆ ಮಸ್ತ್ ಕಾಯ್ದು ಕಬಾಬ್ ಮಾಡೋಕೆ ಸ್ಟಾರ್ಟ್ ಮಾಡೋಣಂತೆ. ಏನು ನಾ ಎಂದಿದ್ದು ಮಾಡಿ ತಲೆ ತೊಗೊಂಬಿಟ್ಟೇನೆ. ಮತ್ತೆ ಮಾಡ್ಬೇಕು. ಮತ್ತೆ ಈಸಾಡ್ಲಿಲ್ಲ ಅಂದ್ರೆ ಮತ್ತೆ ನೀವು ಬೇಜಾರಾಕಿ. ಈಗ ಕಬಾಬ್ ಹಾಂ ರೀ, ಕಬಾಬ್ ಸಂಬಂಧ ನಾವು ಭಾಳ ವೇಟ್ ಮಾಡತ್ತಿದ್ವಿ. ಫೈನಲಿ ಕಬಾಬ್ ಮಾಡೋಕೆ ಚಾಲು ಮಾಡಿದೆ. ಹೇಗೆ ಎಣ್ಣೆ ಅಂತೂ ಮಸ್ತ್ ಬಿಸಾಕ್ಬಿಟ್ಟಿದ್ದಿದೆ. ಹೌದ್ರಿ. ಇವು ಹಾಕಿ ಬಿಡ, ಎಲ್ಲ ಕೂಡ ಹಾಕಿಬಿಡ್ಲ. ಹಾಕಿಬಿಡ. ಕುದಿಬೇಕಲ್ರವ. ತಗೋ ಎಣ್ಣೆ ಮಸ್ತ್ ಬಿಸಾಗೈತಿ. ಗ್ಯಾಸ್ ಹೊರಡ್ಬೇಕಿಲ್ಲ. ಈಗ ಇದೇನ್ರಿಪ್ಪ ಅಂದ್ರೆ ಮಸ್ತ್ ಕುದಿಬೇಕ್ರಿ, ಫುಲ್ ಕೆಂಪಾಗ್ಬೇಕು. ಅವಾಗ ಮಟ ನಾವು ವೇಟ್ ಮಾಡ್ಬೇಕು ನೋಡ್ರಿ. ಆತಿಲ್ಲ ಇಷ್ಟ ಆಗ್ಯಾವ ಈಗ ಟೇಸ್ಟ್. ಟೇಸ್ಟ್ ನೋಡಿ ಟೇಸ್ಟ್ ಈಗ ನೀ ನೋಡಿದ್ವಿ, ಸಾನ ನೋಡ್ಯಾಳ, ತಮ್ಮನ ನೋಡ್ಯಾಳ. ನೋಡ್ರಿ ಟೇಸ್ಟ್ ನೋಡಕ್ ಜಗಳ ಮಾಡತ್ತಾರೆ. ಸರಿ ಅಕ್ಕಿ ಅದಕ್ಕೆ ಹೇಳಕ್ ಕುಂತಾಳೆಲ್ಲ. ಹ್ಮ್ ತಿನ್ನ ತಾಸ ಆಗೈತಿ, ಅದಕ್ಕ ಅಕ್ಕಿ ಅನ್ನ ಕುಂತಾಳ ಡಬ್ರಿ ಇಲ್ಲಿ. ತಮ್ಮಂದು ಫಸ್ಟ್ ಬ್ಲಾಗ್ ನೋಡ್ಬೇಕ. ಜೇಡದ ಮಕ್ಕ ಹೆಂಗಿತ್ತ ಹೇಳ. ಹಾ ಹೆಂಗಿತ್ತೆ 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 ಬಿಡ ಬಿಡ. ಮಕ್ಕ ಹಿಂಗಿತ್ತಲ್ಲ, ಅದಕ್ಕೆ ಮಕ ಅನ್ನಂಗಿಲ್ಲ ತಮ್ಮನ್ನ ಅದಕ್ಕೆ ಮಕ ಅನ್ನಂಗಿಲ್ಲ, ಅದಕ್ಕೆ ಮೂಗ್ ಅಂತಾರೆ. ಹಾ ಸುಮ್ಮನೆ ನೋಡ ಏನಾಗ್ತದ ಇದು. ಹೆಂಗ್ರಿಪ್ಪ ಕಬಾಬ್ ಅಂತ ಹೇಳಿದ್ರೆ ಎಣ್ಣೆ ಪೂರ ಹಿರ್ಕೋಬೇಕ್ರಿ, ಮಸ್ತ್ ಡ್ರೈ ಆಗ್ಬೇಕು. ಅವಾಗ ಟೇಸ್ಟಿ ಮಸ್ತ್ ಆಮ್ಯಾಗ ಖಡಕ್ ಅನ್ಬೇಕು. ಅವು ಖಟ್ ಅನ್ಬೇಕಲ್ಲ, ಅವು ಮ್ಯಾಗ ಖಟ್ ಅಂತಾವು, ಒಳಗ ಜ್ಯೂಸಿ ಇರ್ತದ. ಜ್ಯೂಸಿ ಯಾಕೆ ನಿಮಗೆ ಹಳೆ ಬ್ಲಾಗ್ ನೋಡಿ ಇಬ್ರು ಹೊಡೆದಾಗಂತ ನಿನ್ ಮೂಗ್ ಹಂಗಿತ್ತ ನೋಡ್ರಿ. ತಮ್ಮನ್ನ ಒಂದು ಬ್ಲಾಗ್ ಒಳಗ ಕಾಮಿಡಿ ಮಾಡ್ಯಾಳ. ಅದ ಬ್ಲಾಗ್ ನೋಡ್ರಿ ನೀವಂತೂ ಸಿಕ್ಕಾಪಟ್ಟಿ ನಗ್ತೀರಿ. ನಮ್ಮ ಫಸ್ಟ್ ಬ್ಲಾಗ್ ನೋಡ್ಕೊಂತ ಬರ್ರಿ ನೀವು. ಅಲ್ಲಿಂದ ಫಸ್ಟ್ ಚಾಲು ಮಾಡಿದ್ದು ಯಾರಿಪ್ಪ ಅಂತ ಹೇಳಿದ್ರೆ ಸಾನಿಯಾ ತಮ್ಮನ್ನ. ಅವಾಗ ಏನೇನ್ ಮಾಡಿದ್ವು ಹಿಂದಿನ ಬ್ಲಾಗ್ ಏನ ನೋಡಕತ್ತಿದ್ವು ಅಂದ್ರ ನಮಗ ನಾವು ಬರ್ತೈತ್ರಿ. ಈಗ ಮೊಹರಂ ಇದ್ ನೋಡೋಣ. ಮತ್ ಮೊಹರಂ ಬಂತ. ಈಗ ಸುಮ್ಮನೆ ಮೊಹರಂ ಬಂತಂತ ಹೇಳಿದ್ರೆ ಮಸ್ತ್ ಇರ್ತೈತಿ. ಯಾಕಂದ್ರೆ ಎಲ್ಲಿ ಬೇಕಲ್ಲಿ ದೇವ್ರ ಕುಂದಿರ್ತಾವ.
ಏನ ಹೆಜ್ಜೆ ಮೇಳ ಅವು ಇವು ಎಲ್ಲಕ್ಕಿಂತ ಇಂಟ್ರೆಸ್ಟ್ ಇರ್ತೈತೆ ನಮಗೆ. ಹೆಜ್ಜೆ ಮೇಳ ನಮ್ ಬೀಫ್ ಅದೇ ಮಾರ್ ಸವಾರಿ ಹೇಳ್ತಲ್ಲ ಅವಾಗಾರೆ. ಸವಾರಿ ನಮ್ಮ ಅಂಗಡಿ ಹಾ ಮಸ್ತ್ ಇರ್ತೈತಿ. ಈ ಸತ ಅಂತೂ ಅಂಗಡಿ ಮಸ್ತ್ ಹಾಕಿರ್ತಾರ. ಹೌದು. ಫಳಿ ಗಿಳಿ ಎಲ್ಲ ಹಾಕಿ. ಅದನ್ನಾಗ ಇವು ಇನ್ನೂ ಕುದಿಬೇಕು, ಇವು ಇನ್ನೂ ಕುದಿಬೇಕು. ಏನು ಇದಕ್ಕೆ ಆಗ್ತದಲ್ಲ ವೈಟ್ ಅದೆಲ್ಲ ರೆಡ್ ಆಗ್ಬೇಕು. ವೇಟಿಂಗ್ ಫಾರ್ ಈಟಿಂಗ್ ಕಬಾಬ್ ಮೇಕಿಂಗ್. ನಾವು ಊಟ ಯಾವಾಗ ಮಾಡೋದು, ಯಾವಾಗ ಮಕ್ಕಳದು? 1:07 ಚಾಲು ಮಾಡಿ ನೀನು ಗದ್ಲ ಸಾಕ. ಏನು ಹಾಕನ ಇದು ಅದು ಏನ ನೀನು ಅಡುಗೆ ಮಾಡೋದಷ್ಟೇ ಸುಲಭ ಇಲ್ಲ, ಭಾಳ ಕಷ್ಟದ ಕೆಲಸ. ನೋಡ್ರಿ ಊಟ ಮಾಡೋದು ಭಾಳ ಸುಲಭ ಐತಿ ಅದು. ಮತ್ತೆ ಇವು ತೆಗೆದ ಮ್ಯಾಗ ಏನು ಗಾಳಿಗೆ ಆಡ್ತಾವಲ್ಲ ಅವಾಗ ನೋಡಿ ಇವು ಕಟ್ಟು ಕುಟ್ ಅಂತಾವ. ಮ್ಯಾಗ ಹಾರ್ಡ್ ಒಳಗೆ ಫುಲ್ ಜ್ಯೂಸಿ ಇರ್ತಾವ ಇವು. ಕಬಾಬ್, ಬೆಂಡೆಕಾಯಿ ಕಬಾಬ್, ಬೆಂಡೆಕಾಯಿ ಫ್ರೈ ಇವೆಲ್ಲ ಮಸ್ತ್ ಮಾಡ್ತೀವಿ. ನೀನು ಮಸ್ತ್ ಅಂದ್ರೆ ಮಸ್ತ್ ಮಾಡ್ತೀವಿ. ಆಮೇಲೆ ನೀವು ಮಾಡುವಂಥ ಬ್ಯಾಳೆ ಸಾರು ಅಂತೂ ನನಗೆ ಭಾಳ ಇಷ್ಟ ಆಯ್ತು ಸರ್. ನೋಡ ಮತ್ತೆ ನಿನಗಿಷ್ಟೆಲ್ಲ ಹೊಳಿನ ನಾನು 2 ಪೀಸ್ ಕಬಾಬ್ ಚಿಕನ್ ಹೆಚ್ಚು ಕೊಡ್ಬೇಕಾ ಮತ್ತೆ? ಓ ಕಬಾಬ್ ಪೀಸ್ ಕೊಡ್ಲ ಅಂತ ಹೋಗ್ಬಿಡಿದ್ರೆ ನೀವು? ಅಷ್ಟಕ್ಕೆ ಏನಿಲ್ಲ ಬಿಡೋಣ, ತಿನ್ನಂಗಲ್ಲ. ಹೆಚ್ಚಿಗೆ ಹಾಕೇನೆ ಭಾಳ ಅಂದರೆ 1 ಪೀಸಲ್ಲ 2 ಪೀಸ್ ಅಷ್ಟಕ್ಕೆ ಅಂತ ನೋಡ್ರಿ ಹೆಂಗೆ ಅದು ಕಬಾಬ್ ಅದಲ್ಲ. ಈಗ ಮಸ್ತ್ ನೋಡ್ರಿ. ಫೈನಲಿ ಈಗ ಅನ್ನನೂ ಆತೆ, ಚಿಕನ್ ಸಾರು ಆತೆ, ಕಬಾಬ್ ಫ್ರೈನೂ ಆತೆ. ಸಾರು ನೋಡ್ರಿ, ಸಾರು ಮಸ್ತ್ ಆಗೈತಿ. ಮಸ್ತ್ ಘಮ್ ಘಮ ಸಾರು ಹಂಗೆ. ಎದಕ್ಕೆ ಹೇಳ್ರಿ? ಉಳ್ಳಾಗಡ್ಡಿ ಚಾಕು ತಗೊಂಡು ಸಿವಿಟ್ನಲ್ಲ ಅದಕ್ಕೆ ಏನದ ಅಂತ ವಾಸನೆ ಬರ್ಬೇಕಂತ ಉಳ್ಳಾಗಡ್ಡಿ ಹಾಕ್ತೀನಿ ನೀನು. ಅದು ಸುಟ್ಟ. ಸಾನಿ ಆತಮ್ಮನ ನಡ್ರಿ ರೆಡಿ ಆಗ್ರಿ ಬ್ಯಾಟಿಂಗ್ ಮಾಡಕ್ಕೆ. ಹೊರಗೆ ಚಿಟಿ ಮಳಿ, ಒಳಗೆ ಬಿಸಿ ಬಿಸಿ ಅಡಿಗೆ. ಈ ಥಂಡಿಗೆ ಬಿಸಿ ಬಿಸಿ ಅಡಿಗೆ ಇದ್ರೆ ಭಾಳ ಟೇಸ್ಟ್ ಅನಿಸ್ತೈತೆ. ಮಳಿ ನೋಡ್ಕೊಂತ ಊಟ ಮಾಡೋ ಮಜಾ ಆಯ್ತಲ್ಲ, ನೆಕ್ಸ್ಟ್ ಲೆವೆಲ್ ಅದ. ಬ್ಯಾಸ್ಗ್ಯಾಗ ಊಟ ಹೆಚ್ಚಿಗೆ ಹೋಗಿಲ್ರಿ. ಯಾಕೆ ಹೇಳ್ರಿ? ನೀರು ಕುಡ್ದು ಹೊಟ್ಟೆ ತುಂಬಿಡ್ತೈತೆ. ಈ ಥಂಡ್ಯಾಗ ಇದ್ದದ್ದು ಬದ್ದದ್ದು ಎಲ್ಲ ಕೂಡ ಹೋಗತ್ ನೋಡ್ರಿ, ಹೊಟ್ಟೆ ಹಸ್ತೈತೆ. ಈಗೇನು ತಾಟಚಾಗತ್ತಿ ಬರ್ತಮ್ಮ ಕುಂದ ಬರ್ರಿ. ಓಕೆ ತಗೊಂಬೋಗ. ಹೌದಾ, ತಾರಕ್ ಮತ್ತಾಗ ಊಟ ಚಶ್ಮಾ ತುಂಬ ಅದನ್ನ ಸ್ಪೀಕರ್ ತಾರಕ್ ಮೆಹ್ತಾ ಕಾ ಉಲ್ಟಾ ಚಶ್ಮಾ ಇಲ್ಲ ಅಂತ ಹೇಳಿದ್ರೆ ಗಂಟಿಲೊಳಗ ಗಂಡನ ಇರೋದಿಲ್ಲ. ತಮ್ಮನ್ನಾಗ ನಿನಗೆ ಇಬ್ಬರಿಗೇನ? ಎಲ್ಲ ನಮ್ಮ ಫ್ಯಾಮಿಲಿಗೆ ಅಭ್ಯಾಸ ಆಗ್ಬಿಟ್ಟದ. ಆಕ್ಚುಲಿ ನನಗಂತೂ ಭಾಳ ಅಂದ್ರೆ ಭಾಳ ಫೇವ್ರೆಟ್ ಸೀರಿಯಲ್ ಅದೇ ನನ್ನ ಅಷ್ಟಕ್ಕರ ಆಗ್ಲಿ, ಚಾ ಕುಡಿದರ ಆಗ್ಲಿ, ನನ್ನ ಯಾವಾಗಾರ ನೋಡ್ತೀನಿ ಅವ್ರ ಸೀರಿಯಲ್. ಪಪ್ಪ ನನ್ ಕನಸಾಗ ಬಂದಿದ್ರ ಅವ್ರ. ಯಾರು ಐತಲ್ಲ ಫಸ್ಟ್ ದಯಾ ಬಂದಿದ್ರ, ಆಮೇಲೆ ಇದು ಜೇಠಾಲಾಲ್ ಅವ್ರು ಬಂದಿದ್ರ. ಏನಂದ್ರೆ ಏನಂದ್ರೆ ಅವ್ರ ಏನಂದಿಲ್ಲ, ಸ್ಟುಡಿಯೋ ಮಾಡೋದೆಲ್ಲ ನಮ್ಗೆ ತೋರ್ಸಿದ್ರಿ. ನನ್ ಕನಸ್ನಾಗ ನಾ ಒಬ್ಬೇಕಿದ್ದೆ ಅವಾಗ. ಹೌದಾ? ಅವಾಗ ನಾನು ಬ್ಲಾಗ್ ಮಾಡ್ಕೊಂತ ತೋರ್ಸಕ್ ಹೊಂಟಿದ್ದೆ. ರೀ ಹೆಂಗಾಗೈತ್ರಿ ಟೇಸ್ಟ್? ಮಸ್ತ್. ಸಾರು ಕಬಾಬ್ ಸೂಪರ್ ಸೂಪರ್ ಆಗೈತ್ರಿ. ಮಸಾಲೆ ಹೆಚ್ಚಿಗೆ ಗೆಲ್ಲೋದಿಲ್ರಿ? ತಮ್ಮನ್ನ ಹೆಂಗಾಗ್ಯವು? ಮಸ್ತ್ ಆಗೈತಿ. ಸಾನಿಯಾ ಹೆಂಗೈತಿ ಟೇಸ್ಟ್? ಸಖತ್ತಾಗೈತಿ. ಸಖತ್ತಾಗೈತಿ. ಬರ್ರಿ ಫ್ರೆಂಡ್ಸ್ ಎಲ್ಲರೂ ಊಟ ಮಾಡೋಣ್ರಿ.